ನಮಸ್ಕಾರ ಪೀಪರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂಪೈಯರ್ಸ್. 2022ರಲ್ಲಿ ಬಿಡುಗಡೆಯಾಗಿರುವ ದ ಗುಡ್ ನೇಬರ್ ಎಂಬ ಹಾಲಿವುಡ್ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರವನ್ನ ಈ ದಿನ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನಂದ್ರೆ, ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡ್ತಿದ್ದ ಇಬ್ಬರು ಕ್ಲೋಸ್ ಫ್ರೆಂಡ್ಗಳು ರಾತ್ರಿ ಹೊತ್ತು ತಮ್ಮ ಕಾರ್ನಲ್ಲಿ ಮನೆಗೆ ಬರ್ತಿದ್ದಾಗ ಒಂದು ಆಕ್ಸಿಡೆಂಟ್ ಮಾಡಿಬಿಡ್ತಾರೆ. ಇವರು ಮಾಡಿದ ಆಕ್ಸಿಡೆಂಟ್ ನಿಂದಾಗಿ ಇವರಿಬ್ಬರ ಜೀವನವೇ ತಲೆ ಕೆಳಗಾಗುತ್ತೆ. ಹೀಗೆ ದಿನಗಳು ಕಳೆದಂತೆ ಶಾಕಿಂಗ್ಲಿ ಆಕ್ಸಿಡೆಂಟ್ ನ ಕೇಸ್ ನ ಸುತ್ತಮುತ್ತ ಬ್ಯಾಕ್ ಟು ಬ್ಯಾಕ್ ಕೊಲೆಗಳು ನಡೆಯೋದಕ್ಕೆ ಶುರುವಾಗುತ್ತವೆ. ಅಷ್ಟಕ್ಕೂ ಆ ಇಬ್ಬರು ಫ್ರೆಂಡ್ಸ್ ಗಳು ಆಕ್ಸಿಡೆಂಟ್ ಮಾಡಿದ್ದು ಯಾರಿಗೆ? ಆಕ್ಸಿಡೆಂಟ್ ಕೇಸ್ ನಿಂದ ಹೊರಗಡೆ ಬರೋದಕ್ಕೆ ಇವರಿಬ್ಬರಿಗೆ ಸಾಧ್ಯವಾಯ್ತಾ? ಚಿತ್ರದ ಕ್ಲೈಮ್ಯಾಕ್ಸ್ ನಲ್ಲಿ ನೀವು ಗೆಸ್ ಮಾಡಿರದ ಒಂದು ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಮೂವಿಯ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಆಗಿರುವ ಡೇವಿಡ್ ನನ್ನ ನೋಡ್ತೀವಿ. ಪ್ರೊಫೆಷನಲಿ ಒಬ್ಬ ನ್ಯೂಸ್ ರೈಟರ್ ಆಗಿದ್ದ ಈ ಡೇವಿಡ್ ಅಮೆರಿಕದಲ್ಲಿ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಈಗ ಜರ್ಮನಿಯಲ್ಲಿ ಒಳ್ಳೆ ಕೆಲಸ ಹಾಗೂ ಸಂಬಳ ಸಿಕ್ತಲ್ಲ ಅಂತ ಬಂದಿರ್ತಾನೆ. ಡೇವಿಡ್ ನನ್ನ ಆತ ಈಗ ಜಾಯ್ನ್ ಆಗ್ತಿರುವ ಹೊಸ ಕಂಪನಿಯ ಎಡಿಟರ್ ಆಗಿರುವ ಒಬ್ಬ ವಯಸ್ಸಾದ ವ್ಯಕ್ತಿ ಬಂದು ಪಿಕಪ್ ಮಾಡಿಕೊಳ್ತಾನೆ. ಆತ ಡೇವಿಡ್ಗೆ ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ತನ್ನ ಒಂದು ಹಳೆಯ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಎಲ್ಲವನ್ನ ವ್ಯವಸ್ಥೆ ಮಾಡ್ತಾನೆ. ಡೇವಿಡ್ ಉಳಿದುಕೊಳ್ಳೋದಕ್ಕೆ ತನ್ನ ಮನೆಯನ್ನೆಲ್ಲ ತೋರಿಸಿದ ನಂತರ, ನಿನಗೆ ಓಡಾಡೋದಕ್ಕೆ ಯಾವ್ದಾದ್ರು ವೆಹಿಕಲ್ ಬೇಕಾದ್ರೆ ಬೇಸ್ಮೆಂಟ್ ನಲ್ಲಿ ನನ್ನ ಒಂದು ಹಳೆಯ ಕಾರ್ ಇದೆ, ಅದನ್ನ ಯೂಸ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆ ದಿನ ರಾತ್ರಿ ಡೇವಿಡ್ ಊಟ ತರೋದಕ್ಕೆ ಅಂತ ಎಡಿಟರ್ ಕೊಟ್ಟಿದ್ದ ಕಾರನ್ನ ಸ್ಟಾರ್ಟ್ ಮಾಡಿಕೊಂಡು ಹೋಗೋಣ ಅಂತ ನೋಡಿದ್ರೆ ಅದರಲ್ಲಿ ಪೆಟ್ರೋಲ್ ಇರೋದಿಲ್ಲ. ಪಕ್ಕದ ಮನೆಯಲ್ಲಿ ಇರೋರ ಬಳಿ ಸಹಾಯ ಕೇಳೋಣ ಅಂತ ಹೋಗಿ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದಾಗ ರಾಬರ್ಟ್ ಎಂಬ ವ್ಯಕ್ತಿ ಬಾಗಿಲನ್ನ ತೆಗಿತಾನೆ. ನನ್ನ ಕಾರ್ ಸ್ಟಾರ್ಟ್ ಆಗ್ತಿಲ್ಲ, ನಿಮ್ಮ ಬಳಿ ಪೆಟ್ರೋಲ್ ಇದ್ರೆ ಕೊಡಿ, ನಾಳೆ ತಂದು ನಿಮಗೆ ವಾಪಸ್ ಕೊಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿದಾಗ ರಾಬರ್ಟ್ ಒಂದು ಕ್ಯಾನ್ ನಲ್ಲಿ ಪೆಟ್ರೋಲ್ ತುಂಬಿ ಕೊಡ್ತಾನೆ. ರಾಬರ್ಟ್ ಮಾಡಿದ ಸಹಾಯಕ್ಕೆ ಡೇವಿಡ್ ಅವನಿಗೆ ಥ್ಯಾಂಕ್ಸ್ ಹೇಳಿ ಆ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗಿ ಕಾರ್ಗೆ ಹಾಕಿ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದ್ರೆ ಆಗಲೂ ಕೂಡ ಕಾರ್ ಸ್ಟಾರ್ಟ್ ಆಗೋದಿಲ್ಲ. ಏನಾಗಿರಬಹುದು ಅಂತ ಡೇವಿಡ್ ಅದರ ಬೋನೆಟ್ ಅನ್ನ ಓಪನ್ ಮಾಡಿ ನೋಡ್ತಿದ್ದಾಗ ಅಲ್ಲಿಗೆ ರಾಬರ್ಟ್ ಬರ್ತಾನೆ. ಕಾರ್ ರಿಪೇರಿ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದ ರಾಬರ್ಟ್ ಸ್ವಲ್ಪ ಸಮಯದಲ್ಲೇ ಡೇವಿಡ್ ನ ಆ ಕಾರನ್ನ ರೆಡಿ ಮಾಡ್ತಾನೆ. ಮರುದಿನ ಬೆಳಿಗ್ಗೆ ಡೇವಿಡ್ ರೆಡಿಯಾಗಿ ತನ್ನ ಹೊಸ ಕಂಪನಿಗೆ ಕೆಲಸಕ್ಕೆ ಹೋಗ್ತಾನೆ. ಆ ಎಡಿಟರ್ ಎಲ್ಲರಿಗೂ ಡೇವಿಡ್ ನನ್ನ ಪರಿಚಯ ಮಾಡಿಸಿದ ನಂತರ ಆತ ಕೂರೋದಕ್ಕೆ ಅಂತ ಒಂದು ಡೆಸ್ಕ್ ಅನ್ನ ಕೊಡ್ತಾನೆ. ಈಗ ಡೇವಿಡ್ಗೆ ತನ್ನ ಹೊಸ ಆಫೀಸ್ ಹಾಗೂ ಕೊಲೀಗ್ಸ್ ಗಳನ್ನ ನೋಡಿ ತುಂಬಾನೇ ಖುಷಿಯಾಗುತ್ತೆ. ಕೆಲಸ ಮುಗಿಸಿಕೊಂಡು ಆ ದಿನ ರಾತ್ರಿ ಮನೆಗೆ ಬಂದಾಗ, ಹಿಂದಿನ ದಿನ ಆ ರಾಬರ್ಟ್ ಇವನಿಗೆ ಸಹಾಯ ಮಾಡಿದ್ದ ಅಲ್ವಾ, ಅದಕ್ಕೆ ಅವನಿಗೆ ಒಂದು ಚಿಕ್ಕ ಟ್ರೀಟ್ ಕೊಡಿಸೋಣ ಅಂತ ಅವನನ್ನ ಒಂದು ಪಬ್ಗೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಇವರಿಬ್ಬರು ಆ ಪಬ್ ನಲ್ಲಿ ಎಂಜಾಯ್ ಮಾಡ್ತಿದ್ದಾಗ ಅಲ್ಲಿಗೆ ಜೆನ್ನಿ ಎಂಬ ಒಬ್ಬ ಹುಡುಗಿ ಬರ್ತಾಳೆ. ಜೆನ್ನಿಯನ್ನ ನೋಡಿದ ಡೇವಿಡ್ಗೆ ಇಂಪ್ರೆಸ್ ಆಗುತ್ತೆ. ಆತ ಆಕೆ ಬಳಿ ಹೋಗಿ ಕ್ಯಾಶುವಲ್ ಆಗಿ ಮಾತನಾಡ್ತಾ ನಂತರ ಆಕೆಯನ್ನ ಪರಿಚಯ ಮಾಡಿಕೊಂಡು ಆಕೆ ಬಳಿ ಮೊಬೈಲ್ ನಂಬರ್ ಅನ್ನ ಇಸ್ಕೋತಾನೆ. ಡೇವಿಡ್ ಹುಡುಗಿಯ ಜೊತೆ ಮಾತನಾಡ್ತಿರೋದನ್ನ ನೋಡಿದ ರಾಬರ್ಟ್ ಯಾರಕ್ಕೆ ಅಂತ ಕೇಳ್ತಾನೆ. ಅದಕ್ಕೆ ಡೇವಿಡ್ ಏನಿಲ್ಲ, ಆಕೆ ನನಗೆ ಇಷ್ಟ ಆದ್ಲು, ಅದಕ್ಕೆ ಆಕೆಯನ್ನ ಪರಿಚಯ ಮಾಡ್ಕೊಂಡು ನಂಬರ್ ಇಸ್ಕೊಂಡೆ ಅಂತ ಹೇಳ್ತಾನೆ. ಹೀಗೆ ಕುಡಿತಾ ಕುಡಿತಾ ಇಬ್ಬರಿಗೂ ನಶೆ ಜಾಸ್ತಿಯಾಗಿ ಪಾರ್ಟಿ ಮುಗಿಸಿಕೊಂಡು ಮನೆಗೆ ತಮ್ಮ ಕಾರ್ ನಲ್ಲಿ ಹೊರಡ್ತಾರೆ. ಹೀಗೆ ದಾರಿಯಲ್ಲಿ ಹೋಗ್ತಿದ್ದಾಗ ಮೊದಲೇ ಕುಡಿದು ಅತಿಯಾದ ನಶೆಯಲ್ಲಿದ್ದ ಡೇವಿಡ್ ತನ್ನ ಕಾರ್ ನಲ್ಲಿ FM ಅನ್ನ ಆನ್ ಮಾಡೋದಕ್ಕೆ ಅಂತ ಹೋಗಿ ರಸ್ತೆ ಕಡೆ ಗಮನ ಕೊಡದೆ ರಸ್ತೆ ಮೇಲೆ ಒಂದು ಸೈಕಲ್ ನಲ್ಲಿ ಹೋಗ್ತಿದ್ದ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಹೆದರಿಕೊಳ್ಳುತ್ತಲೇ ತಕ್ಷಣವೇ ಕೆಳಗಡೆ ಇಳಿದು ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಡೇವಿಡ್ ಈಗ ಆಕ್ಸಿಡೆಂಟ್ ಮಾಡಿರೋದು ಬೇರೆ ಯಾರಿಗೂ ಅಲ್ಲ. ಪಬ್ಗೆ ಹೋಗಿದ್ದಾಗ ಡೇವಿಡ್ಗೆ ಜೆನ್ನಿ ಎಂಬ ಒಬ್ಬ ಹುಡುಗಿ ಪರಿಚಯ ಆಗಿದ್ಲು ಅಲ್ವಾ, ಆಕೆಗೇನೆ ಈಗ ಡೇವಿಡ್ ಆಕ್ಸಿಡೆಂಟ್ ಮಾಡಿರೋದು. ರಾಬರ್ಟ್ ನಿಧಾನವಾಗಿ ಆ ಹುಡುಗಿಯ ಬಳಿ ಹೋಗಿ ನೋಡಿದ್ರೆ ಶಾಕಿಂಗ್ ಆಕೆ ಸತ್ತು ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ. ಇದನ್ನ ನೋಡಿದ ಇವರಿಬ್ಬರಿಗೆ ಮತ್ತಷ್ಟು ಶಾಕ್ ಆಗುತ್ತೆ. ಈಗ ಡೇವಿಡ್ ಹೇಳ್ತಾನೆ, ರಾಬರ್ಟ್ ತಕ್ಷಣವೇ ನಾವು ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡಿ ಆಂಬ್ಯುಲೆನ್ಸ್ ಅನ್ನ ಕರೆಸೋಣ ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿ ಹತ್ತಿರದಲ್ಲಿದ್ದ ಒಂದು ಮನೆಯ ಬಳಿ ಕಟ್ಟಿ ಹಾಕಿದ್ದ ನಾಯಿ ಜೋರಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಆಗ ರಾಬರ್ಟ್ ಹೇಳ್ತಾನೆ, ಡೇವಿಡ್ ನನ್ನ ಮಾತನ್ನ ಕೇಳು, ಆಗಲೇ ಆ ಹುಡುಗಿ ಸತ್ತು ಹೋಗಿದ್ದಾಳೆ, ನಾವೇನಾದ್ರೂ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರೆ ಜೀವನ ಪರ್ಯಂತ ಜೈಲಿನಲ್ಲೇ ಇರಬೇಕಾಗುತ್ತೆ, ತಕ್ಷಣವೇ ನಾವು ಇಲ್ಲಿಂದ ಹೊರಟು ಹೋಗೋಣ ಅಂತ ಹೇಳ್ತಾ ಅವನನ್ನ ಕಾರ್ನಲ್ಲಿ ಕರೆದುಕೊಂಡು ಅಲ್ಲಿಂದ ಬಂದು ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಕಿ ಮರುದಿನ ಬೆಳಿಗ್ಗೆ ಡೇವಿಡ್ಗೆ ಎಚ್ಚರವಾದಾಗ ಹಿಂದಿನ ದಿನ ನಮ್ಮಿಂದಾಗಿ ಒಬ್ಬಳು ಹುಡುಗಿ ಸತ್ತು ಹೋದ್ಲಲ್ಲ ಅಂತ ಒಂದು ರೀತಿ ಟ್ರಾಮಾ ಸಿಚುವೇಶನ್ಗೆ ಹೋಗಿಬಿಟ್ಟಿರ್ತಾನೆ. ಸ್ವಲ್ಪ ಸಮಯದ ನಂತರ ಡೇವಿಡ್ ನ ಮನೆಗೆ ರಾಬರ್ಟ್ ಬರ್ತಾನೆ. ಆಗ ಡೇವಿಡ್, ರಾಬರ್ಟ್ ನನಗೆ ತುಂಬಾನೇ ಭಯ ಆಗ್ತಿದೆ, ನಾನು ತಕ್ಷಣವೇ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗಿ ಬಿಡ್ತೀನಿ ಅಂತ ಹೇಳ್ತಾನೆ. ಕೋಪಗೊಂಡ ರಾಬರ್ಟ್, ಡೇವಿಡ್ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ನೆ ನೀನು ಆಕ್ಸಿಡೆಂಟ್ ಮಾಡಿದಾಗ ನೀನೊಬ್ನೇ ಇರ್ಲಿಲ್ಲ, ನಿನ್ನ ಜೊತೆ ನಾನು ಕೂಡ ಇದ್ದೆ. ಒಂದು ವೇಳೆ ನೀನು ಹೋಗಿ ಪೊಲೀಸರಿಗೆ ಸರೆಂಡರ್ ಆದ್ರೆ ಪೊಲೀಸರು ನನ್ನನ್ನ ಕೂಡ ಅರೆಸ್ಟ್
ಮಾಡ್ತಾರೆ, ನನಗೆ ಜೈಲಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ. ಅಷ್ಟಕ್ಕೂ ನೀನೀಗ ಹೋಗಿ ಪೊಲೀಸರಿಗೆ ಸರೆಂಡರ್ ಆದ್ರೆ ಆ ಹುಡುಗಿ ಮತ್ತೆ ಬದುಕಿ ವಾಪಸ್ ಬರೋದಿಲ್ಲ. ಆ ಘಟನೆಯನ್ನ ಮರೆತು ನೀನು ಮೂವ್ ಆನ್ ಆಗೋದೆ ಒಳ್ಳೇದು. ಯಾಕಂದ್ರೆ ಅಂತ ಕತ್ತಲೆ ರಸ್ತೆಯಲ್ಲಿ ಆ ಹುಡುಗಿ ಲೈಟ್ ಅನ್ನ ಕೂಡ ಹಾಕಿಕೊಳ್ಳದೆ ಸೈಕಲ್ ಅನ್ನ ತುಳಿದುಕೊಂಡು ಹೋಗ್ತಿದ್ಲು. ನಮ್ಮಿಬ್ಬರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಅಲ್ಲಿ ಖಂಡಿತವಾಗಿಯೂ ಆಕ್ಸಿಡೆಂಟ್ ನಡೀತಿತ್ತು ಅಂತ ಅವನಿಗೆ ಧೈರ್ಯ ಹೇಳ್ತಾನೆ. ಮುಂದುವರೆದು ಆ ಘಟನೆಯನ್ನ ಮರೆತು ನೀನು ನಾರ್ಮಲ್ ಆಗಿ ಆಫೀಸ್ಗೆ ಹೋಗು, ನಾನು ಏನೇ ಇದ್ರು ನಿನಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಾದ ನಂತರ ರಾಬರ್ಟ್ ಹಿಂದಿನ ದಿನ ತಾವು ಆಕ್ಸಿಡೆಂಟ್ ಮಾಡಿದ ಜಾಗದಲ್ಲಿ ಏನ್ ನಡೀತಿದೆ ಅಂತ ಹೋಗಿ ನೋಡಿದಾಗ ಆಗಲೇ ಪೊಲೀಸರು ಆ ಜಾಗವನ್ನೆಲ್ಲ ಬ್ಲಾಕ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ರಾಬರ್ಟ್ ನನ್ನ ನೋಡಿದ ಪೊಲೀಸರು ಯಾರು ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳಿದಾಗ ಆತ ಇಲ್ಲೇ ಪಕ್ಕದಲ್ಲಿರುವ ನಮ್ಮ ಆಂಟಿ ಮನೆಗೆ ಹೋಗ್ತಿದ್ದೀನಿ, ನೀವು ರೋಡ್ ಬ್ಲಾಕ್ ಮಾಡಿರುವ ಕಾರಣ ಕಾರನ್ನ ಸ್ಟಾಪ್ ಮಾಡಿದೆ ಅಂತ ಹೇಳಿದಾಗ ಸರಿ ಅಂತ ಪೊಲೀಸರು ಅವನನ್ನ ಅಲ್ಲಿಂದ ಕಳುಹಿಸಿಕೊಡ್ತಾರೆ. ಸ್ನೇಹಿತರೆ, ಹಿಂದಿನ ದಿನ ರಾಬರ್ಟ್ ಹಾಗೂ ಡೇವಿಡ್ ಆಕ್ಸಿಡೆಂಟ್ ಮಾಡಿ ಅಲ್ಲಿ ನಿಂತಿದ್ದಾಗ ಒಂದು ನಾಯಿ ಜೋರಾಗಿ ಬೊಗಳುತ್ತಿರುವ ಶಬ್ದ ಕೇಳಿತ್ತಲ್ವಾ? ಆ ನಾಯಿ ಈ ಮಹಿಳೆಯ ಮನೆಯದ್ದೇ ಆಗಿರುತ್ತೆ. ಜೊತೆಗೆ ವಯಸ್ಸಾಗಿರುವ ಆ ಮಹಿಳೆ ಈ ರಾಬರ್ಟ್ ನ ರಿಲೇಟಿವ್ ಆಗಿರ್ತಾಳೆ. ರಾಬರ್ಟ್ ಆಕೆ ಜೊತೆ ಊಟ ಮಾಡ್ತಾ ಹಾಗೆ ಮಾತನಾಡಿಸುತ್ತಾ ಒಂದು ವೇಳೆ ಈಕೆ ಏನಾದ್ರೂ ತಾವು ಆಕ್ಸಿಡೆಂಟ್ ಮಾಡಿರೋದನ್ನ ನೋಡಿರಬಹುದಾ ಅಂತ ಅನುಮಾನ ಬಂದು ಪೊಲೀಸರು ಯಾಕೆ ಪಕ್ಕದ ರಸ್ತೆಯನ್ನ ಬ್ಲಾಕ್ ಮಾಡಿದ್ದಾರೆ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಆ ವಯಸ್ಸಾದ ಮಹಿಳೆ, ನಿನ್ನೆ ರಾತ್ರಿ ನಾನು ಮಲಗಿಕೊಂಡಿದ್ದಾಗ ನಮ್ಮ ಮನೆಯ ನಾಯಿ ಜೋರಾಗಿ ಬೊಗಳುತ್ತಿರುವ ಶಬ್ದ ಕೇಳ್ತು. ತಕ್ಷಣವೇ ಹೊರಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಪಕ್ಕದ ರಸ್ತೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಯಾರೋ ಇಬ್ಬರು ಕುಡಿದಿದ್ರು ಅನ್ಸುತ್ತೆ. ತಮ್ಮ ಹಳೆಯ BMW ಕಾರ್ ನಲ್ಲಿ ಸೈಕಲ್ ನಲ್ಲಿ ಹೋಗ್ತಿದ್ದ ಒಬ್ಬಳು ಹುಡುಗಿಗೆ ಆಕ್ಸಿಡೆಂಟ್ ಮಾಡಿದ್ರು. ನಾನು ಇನ್ನೇನು ಹತ್ತಿರ ಹೋಗಿ ನೋಡ್ಬೇಕು ಅನ್ನೋಷ್ಟರಲ್ಲಿ ಅವರಿಬ್ಬರು ತಮ್ಮ ಕಾರನ್ನ ಹತ್ತಿ ಅಲ್ಲಿಂದ ಎಸ್ಕೇಪ್ ಆಗಿ ಬಿಟ್ರು ಅಂತ ಹೇಳ್ತಾಳೆ. ಇವರಿಬ್ಬರು ಹೀಗೆ ಮಾತನಾಡುತ್ತಿರುವಾಗಲೇ ಮನೆಯ ಡೋರ್ ಅನ್ನ ಯಾರೋ ರಿಂಗ್ ಮಾಡ್ತಾರೆ. ಯಾರು ಅಂತ ಹೋಗಿ ನೋಡಿದ್ರೆ ಪೊಲೀಸ್ ಆಫೀಸರ್ ಬಂದಿರ್ತಾನೆ. ಆ ಪೊಲೀಸ್ ಆಫೀಸರ್ ಹೇಳೋದೇನಂದ್ರೆ, ನಿನ್ನೆ ರಾತ್ರಿ ಪಕ್ಕದ ರಸ್ತೆಯಲ್ಲಿ ನಡೆದಿರುವ ಆಕ್ಸಿಡೆಂಟ್ ಅನ್ನ ನಿಮ್ಮ ಆಂಟಿ ನೋಡಿದಾರ ಅಂತ ಎನ್ಕ್ವೈರಿ ಮಾಡ್ಬೇಕು, ಅವರನ್ನ ಕರೀರಿ ಅಂತ ಹೇಳ್ತಾನೆ. ಅದಕ್ಕೆ ರಾಬರ್ಟ್, ನಮ್ಮ ಆಂಟಿಗೆ ಮೊದಲೇ ಹುಷಾರಿಲ್ಲ, ಅಷ್ಟಕ್ಕೂ ಆಕ್ಸಿಡೆಂಟ್ ನಡೆದಾಗ ಅವರು ಮಲಗಿಕೊಂಡಿದ್ರಂತೆ. ಈಗಾಗಲೇ ನಾನು ಆಕ್ಸಿಡೆಂಟ್ ನ ಬಗ್ಗೆ ಏನಾದ್ರೂ ಗೊತ್ತಾ ಅಂತ ಕೇಳಿದಾಗ ಅವರಿಗೇನೋ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾದ್ರೆ ನಿಮಗೆ ಹೇಳ್ತೀನಿ ಅಂತ ಹೇಳ್ತಾ ಪೊಲೀಸ್ ಆಫೀಸರ್ ಅನ್ನ ಅಲ್ಲಿಂದ ಕಳುಹಿಸಿ ಬಿಡ್ತಾನೆ. ಆಫೀಸ್ಗೆ ಬಂದಿದ್ದ ಡೇವಿಡ್ಗೆ ಹಿಂದಿನ ದಿನ ರಾತ್ರಿ ತಾವು ಮಾಡಿದ ಆ ಕೊಲೆಯನ್ನ ನೆನೆಸಿಕೊಂಡು ತುಂಬಾನೇ ಗಿಲ್ಟ್ ಫೀಲ್ ಕಾಡ್ತಿರುತ್ತೆ. ಮತ್ತೊಂದು ಕಡೆ ಈ ರಾಬರ್ಟ್ ಏನ್ ಮಾಡ್ತಾನೆ ಅಂದ್ರೆ, ಡೇವಿಡ್ಗೆ ಅವನ ಎಡಿಟರ್ ಒಂದು ಹಳೆಯ ಕಾರನ್ನ ಕೊಟ್ಟಿದ್ರು ಅಲ್ವಾ, ಆ ಕಾರ್ ಆಕ್ಸಿಡೆಂಟ್ ಆದ ನಂತರವೂ ಕೂಡ ಡೇವಿಡ್ ನ ಬಳಿಯಲ್ಲೇ ಇದ್ರೆ ಒಂದಲ್ಲ ಒಂದು ದಿನ ಪೊಲೀಸರು ಅದನ್ನ ಪತ್ತೆ ಹಚ್ತಾರೆ ಅಂತ ಗೆಸ್ ಮಾಡಿ ಆ ಕಾರನ್ನ ತೆಗೆದುಕೊಂಡು ಸಿಟಿಯಿಂದ ತುಂಬಾನೇ ದೂರದಲ್ಲಿದ್ದ ಒಂದು ಕೆರೆಯ ಬಳಿ ಬರ್ತಾನೆ. ನಂತರ ಆ ಕಾರ್ನ ನಂಬರ್ ಪ್ಲೇಟ್ ಅನ್ನ ರಿಮೂವ್ ಮಾಡಿ ನಂತರ ಆ ಕಾರನ್ನ ಕೆರೆಯ ಒಳಗಡೆ ಡಿಸ್ಪೋಸ್ ಮಾಡಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಆ ದಿನ ಸಾಯಂಕಾಲ ಆ ಊರ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಜೆನ್ನಿಯ ಆಕ್ಸಿಡೆಂಟ್ ಕೇಸ್ ನ ಬಗ್ಗೆ ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿರ್ತಾರೆ. ಆ ಪ್ರೆಸ್ ಮೀಟ್ ಗೆ ಈ ಡೇವಿಡ್ ನನ್ನ ಎಡಿಟರ್ ಕಳುಹಿಸಿಕೊಡ್ತಾನೆ. ಆ ಪ್ರೆಸ್ ಮೀಟ್ ಗೆ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ ಆ ಜೆನ್ನಿಯ ಅಕ್ಕ ವೆನೆಸಾ ಕೂಡ ಬಂದಿರ್ತಾಳೆ. ಪೊಲೀಸರು ಪ್ರೆಸ್ ಮೀಟ್ ನಲ್ಲಿ ಹೇಳೋದೇನಂದ್ರೆ, ಪ್ರೈಮರಿ ಇನ್ವೆಸ್ಟಿಗೇಷನ್ ನಲ್ಲಿ ಜೆನ್ನಿಗೆ ಆಕ್ಸಿಡೆಂಟ್ ಮಾಡಿದ್ದು ಯಾರು ಅಂತ ನಮಗೆ ಗೊತ್ತಾಗ್ತಿಲ್ಲ. ಆಕ್ಸಿಡೆಂಟ್ ಆದ ಜಾಗದ ಸುತ್ತಮುತ್ತಲಿನ ಜನಗಳನ್ನ ಕೂಡ ವಿಚಾರಿಸಿದಾಗ ಏನು ಕೂಡ ಗೊತ್ತಾಗ್ತಿಲ್ಲ. ಈ ಕೇಸ್ ಅನ್ನ ಆದಷ್ಟು ಬೇಗ ಸಾಲ್ವ್ ಮಾಡೋದಕ್ಕೆ ಅಂತ ನಾವು ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಪ್ರೆಸ್ ಮೀಟ್ ಅನ್ನ ಮುಗಿಸ್ತಾರೆ. ನಂತರ ಡೇವಿಡ್ ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ಅವನ ಬಳಿ ವೆನೆಸಾ ಬರ್ತಾಳೆ. ಸರ್, ನೀವೊಂದು ದೊಡ್ಡ ನ್ಯೂಸ್ ಪೇಪರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಪೊಲೀಸರು ತಮಗೆ ಯಾವುದೇ ಎವಿಡೆನ್ಸ್ ಗಳು ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ನಿಮ್ಮ ನ್ಯೂಸ್ ಪೇಪರ್ ನಲ್ಲಿ ನೀವು ಈ ಕೇಸ್ ನ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಎವಿಡೆನ್ಸ್ ಗಳು ಗೊತ್ತಿದ್ರೆ ಬಂದು ರಿಪೋರ್ಟ್ ಮಾಡಿ ಅಂತ ಒಂದು ಆರ್ಟಿಕಲ್ ಅನ್ನ ಪಬ್ಲಿಷ್ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಮುಂದುವರೆದು, ನನಗೆ ಅಪ್ಪ ಅಮ್ಮ ಅಂತ ಯಾರು ಇಲ್ಲ, ಇದ್ದವಳು ನನ್ನ ತಂಗಿ ಜೆನ್ನಿ ಒಬ್ಬಳೆ, ಅವಳನ್ನ ಕೂಡ ಯಾರೋ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದಾರೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿಕೊಳ್ತಾಳೆ. ಆಕೆ ಮಾತುಗಳನ್ನ ಕೇಳಿದ ಡೇವಿಡ್ಗೆ ಮತ್ತಷ್ಟು ಗಿಲ್ಟ್ ಫೀಲ್ ಜಾಸ್ತಿ ಆಗುತ್ತೆ. ತಕ್ಷಣವೇ ಆತ ಅಲ್ಲಿಂದ ಹೊರಟು ಬರ್ತಾನೆ. ನಂತರ ಮನೆಗೆ ಬಂದು ನೋಡಿದ್ರೆ ರಾಬರ್ಟ್ ತನ್ನ ಕಾರನ್ನ ಎಲ್ಲೋ ಡಿಸ್ಪೋಸ್ ಮಾಡಿದ್ದಾನೆ ಅಂತ ಗೊತ್ತಾಗಿ ತುಂಬಾನೇ ಬೇಜಾರಾಗುತ್ತೆ. ರಾಬರ್ಟ್ ಅವನಿಗೆ ಮತ್ತೆ ಸಮಾಧಾನ ಮಾಡ್ತಾ, ಆ ಕಾರ್ ನಿನ್ನ ಬಳಿ ಇದ್ರೆ ಒಂದಲ್ಲ ಒಂದು ದಿನ ಪೊಲೀಸರು ನಮ್ಮನ್ನ ಪತ್ತೆ ಹಚ್ತಾರೆ, ಅದಕ್ಕೆ ನಾನು ಅದನ್ನ ತೆಗೆದುಕೊಂಡು ಹೋಗಿ ಡಿಸ್ಪೋಸ್ ಮಾಡಿದೆ. ಈಗ ನೀನೊಂದು ಕೆಲಸ ಮಾಡು, ನಿನ್ನೆ ರಾತ್ರಿ ನನ್ನ ಕಾರ್ ಕಳ್ಳತನ ಆಗಿದೆ ಅಂತ ಪೊಲೀಸರಿಗೆ ಒಂದು ಕಂಪ್ಲೇಂಟ್ ಕೊಡು, ಇದರಿಂದಾಗಿ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರೋದಿಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಡೇವಿಡ್ ಕೂಡ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತಾನೆ. ಮರುದಿನ ಬೆಳಿಗ್ಗೆ ಡೇವಿಡ್ ಆಫೀಸ್ಗೆ ಹೋದಾಗ ಬ್ರೇಕ್ ನಲ್ಲಿ ಊಟ ಮಾಡೋದಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಗೆ ಹೋದಾಗ ವೆನೆಸಾ ಅಲ್ಲಿಗೆ ಬರ್ತಾಳೆ. ವೆನೆಸಾಳನ್ನ ನೋಡಿದ ಡೇವಿಡ್, ನನ್ನನ್ನ ಯಾಕೆ ಫಾಲೋ ಮಾಡ್ತಿದ್ದೀರಾ? ಈಗಾಗಲೇ ಪೊಲೀಸರು ನಿಮ್ಮ ತಂಗಿಯ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ನನಗೆ ಈಗಾಗಲೇ ಆಫೀಸ್ ನಲ್ಲಿ ತುಂಬಾನೇ ಕೆಲಸ ಇದೆ, ದಯವಿಟ್ಟು ನನಗೆ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ರೇಗಿ ಬಿಡ್ತಾನೆ. ಆಗ ವೆನೆಸಾ ಅವನಿಗೆ, ಸರ್ ದಯವಿಟ್ಟು ನನ್ನ ಮಾತನ್ನ ಕೇಳಿ, ನನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡಿ ಅವಳನ್ನ ಕೊಲೆ ಮಾಡಿರೋದು ಯಾರೋ ಲೋಕಲ್ ಜನಗಳು ಅಂತ ಅನಿಸ್ತಿದೆ. ಯಾಕಂದ್ರೆ ನನ್ನ ತಂಗಿ ಜೆನ್ನಿ ನನ್ನ ಸೈಕಲ್ ನಲ್ಲಿ ಬರ್ತಿದ್ದ ಆ ಜಾಗದ ಸುತ್ತಮುತ್ತ ಕಾಡಿದೆ. ಜೊತೆಗೆ ನನ್ನ ತಂಗಿ ಜೆನ್ನಿ ಬರ್ತಿದ್ದ ಆ ರಸ್ತೆಯ ಪಕ್ಕದಲ್ಲೇ ಒಂದು ಹೈವೇ
ಹೋಗಿದೆ. ಯಾರಾದ್ರೂ ಹೊರಗಿನಿಂದ ಬಂದ ಜನ ಹೋಗ್ಬೇಕು ಅಂದ್ರೆ ಮೇನ್ ರೋಡ್ ನಲ್ಲಿ ಹೋಗ್ತಾ ಇದ್ರು. ನನ್ನ ತಂಗಿಗೆ ಆಕ್ಸಿಡೆಂಟ್ ಆಗಿರುವ ಆ ಚಿಕ್ಕ ರಸ್ತೆಯ ಬಗ್ಗೆ ಸುತ್ತಮುತ್ತಲಿನ ಲೋಕಲ್ ಜನಗಳಿಗೆ ಬಿಟ್ರೆ ಹೊರಗಿನವರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಸುತ್ತಮುತ್ತಲಿನ ಜನಗಳ ಮನೆಗೆ ಹೋಗಿ ಅವರ ಬಳಿ ಇರುವ ಕಾರ್ಗಳನ್ನ ಚೆಕ್ ಮಾಡಿದ್ರೆ ಖಂಡಿತವಾಗಿಯೂ ಏನಾದ್ರೂ ಕ್ಲೂ ಸಿಗುತ್ತೆ ಸರ್ ಅಂತ ಹೇಳ್ತಾಳೆ. ಈಗ ಆಕೆ ಗೆಸ್ ಮಾಡ್ತಿರೋದನ್ನ ನೋಡಿದ ಡೇವಿಡ್ಗೆ ಮತ್ತಷ್ಟು ಭಯವಾಗೋದಕ್ಕೆ ಶುರುವಾಗುತ್ತೆ. ಕೊನೆಗೆ ಆಕೆಗೆ ಸಮಾಧಾನ ಮಾಡ್ತಾ ನನ್ನ ಕೈಲಾದಷ್ಟು ಸಹಾಯವನ್ನ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾನೆ. ಡೇವಿಡ್ ಇದೇ ವಿಷಯವನ್ನ ಮನೆಗೆ ಬಂದು ರಾಬರ್ಟ್ ನ ಬಳಿ ಹೇಳಿಕೊಳ್ತಾನೆ. ಆದ್ರೆ ರಾಬರ್ಟ್ ಅವನಿಗೆ ಸಮಾಧಾನ ಮಾಡ್ತಾ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ವೆನೆಸಾ ನಮ್ಮನ್ನ ಕಂಡುಹಿಡಿಯೋದಿಲ್ಲ ಅಂತ ಹೇಳ್ತಾನೆ. ಇದಾಗಿ 2-3 ದಿನಗಳ ನಂತರ ವೆನೆಸಾ ಡೇವಿಡ್ ಬಳಿ ಬಂದು ಸರ್ ನನ್ನ ತಂಗಿಯ ಕೊಲೆ ಕೇಸ್ನಲ್ಲಿ ಪೊಲೀಸರಿಗೆ ವಿಟ್ನೆಸ್ ಸಿಕ್ಕಿದ್ದಾರಂತೆ, ಈಗ ತಾನೇ ಅವರು ಫೋನ್ ಮಾಡಿದ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿದ ಡೇವಿಡ್ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಆತ ಹೌದಾ ಪೊಲೀಸರಿಗೆ ವಿಟ್ನೆಸ್ ಸಿಕ್ಕಿದ್ದಾರಾ, ಯಾರು ಅಂತ ಕೇಳ್ತಾನೆ. ನನ್ನ ತಂಗಿಗೆ ಆಕ್ಸಿಡೆಂಟ್ ಆದ ಆ ಜಾಗದಿಂದ ಸ್ವಲ್ಪವೇ ದೂರದಲ್ಲಿರುವ ಒಂದು ಮನೆಯಲ್ಲಿ ಒಬ್ಬರು ವಯಸ್ಸಾದ ಮಹಿಳೆ ಇದ್ದಾಳೆ. ಆ ಮಹಿಳೆ ಆ ದಿನ ನನ್ನ ತಂಗಿಗೆ ಯಾರೋ ಇಬ್ಬರು ಹಳೆಯ ಕಾರ್ನಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿದ್ದನ್ನ ನೋಡಿದ್ರಂತೆ. ಪೊಲೀಸರಿಗೆ ಅವರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾಳೆ. ಸ್ನೇಹಿತರೆ, ವೆನೆಸಾ ಹೇಳ್ತಿರುವ ಆ ವಿಟ್ನೆಸ್ ಅಂದ್ರೆ ಆ ವಯಸ್ಸಾದ ಮಹಿಳೆ ಬೇರೆ ಯಾರು ಅಲ್ಲ, ರಾಬರ್ಟ್ ಆ ದಿನ ತನ್ನ ಆಂಟಿ ಮನೆಗೆ ಹೋಗಿದ್ದ ಅಲ್ವಾ, ಆಕೆನೇ ಈಗ ಪೊಲೀಸರಿಗೆ ವಿಟ್ನೆಸ್ ಆಗಿರ್ತಾಳೆ. ಡೇವಿಡ್ ತಕ್ಷಣವೇ ಹೊರಗಡೆ ಬಂದು ರಾಬರ್ಟ್ಗೆ ಕಾಲ್ ಮಾಡಿ ಯಾರೋ ವಯಸ್ಸಾದ ಮಹಿಳೆ ನಾವು ಆಕ್ಸಿಡೆಂಟ್ ಮಾಡಿರೋದನ್ನ ನೋಡಿದ್ದಾರಂತೆ, ಅವರೀಗ ಪೊಲೀಸರಿಗೆ ವಿಟ್ನೆಸ್ ಆಗ್ತಾರಂತೆ, ಇದನ್ನೆಲ್ಲ ನೋಡಿದ್ರೆ ನಾವು ಖಂಡಿತ ಅರೆಸ್ಟ್ ಆಗ್ತೀವಿ ಅಂತ ಭಯವಾಗ್ತಿದೆ ಅಂತ ಹೇಳ್ತಾನೆ. ಅದಕ್ಕೆ ಆ ರಾಬರ್ಟ್ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ನಾನು ಈ ವಿಷಯವನ್ನ ನೋಡಿಕೊಳ್ತೀನಿ ಅಂತ ಹೇಳ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಇಲ್ಲಿಗೆ ಈ ಸೀನ್ ಕಟ್ ಹಾಕಿ ನಂತರದ ಸೀನ್ ನಲ್ಲಿ ನೋಡಿದ್ರೆ ಶಾಕಿಂಗ್ಲಿ ರಾಬರ್ಟ್ ತನ್ನ ಆಂಟಿಯ ಮನೆಗೆ ಹೋಗಿ ಆಕೆ ತೆಗೆದುಕೊಳ್ಳಬೇಕಾಗಿದ್ದ ಮೆಡಿಸಿನ್ ಅನ್ನ ಚೇಂಜ್ ಮಾಡಿ ಆಕೆಯನ್ನ ಸಾಯಿಸಿ ಬಿಡ್ತಾನೆ. ಇದಾಗಿ ಸ್ವಲ್ಪ ಸಮಯದ ನಂತರ ಪೊಲೀಸರಿಗೆ ಆ ವಯಸ್ಸಾದ ಮಹಿಳೆ ಸತ್ತು ಹೋದಳು ಅಂತ ಗೊತ್ತಾಗಿ ವೆನೆಸಾಗೆ ಕಾಲ್ ಮಾಡಿ ಇದೇ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾರೆ. ಈಗ ವೆನೆಸಾಗೆ ತನ್ನ ತಂಗಿಯ ಕೇಸ್ ನಲ್ಲಿ ಸಿಕ್ಕಿದ್ದ ಒಬ್ಬಳು ವಿಟ್ನೆಸ್ ಕೂಡ ಸತ್ತು ಹೋದಳಲ್ಲ ಅಂತ ಗೊತ್ತಾಗಿ ತುಂಬಾನೇ ದುಃಖ ಪಡ್ತಾಳೆ. ಇದನ್ನ ಕೇಳಿದ ಡೇವಿಡ್ಗೂ ಕೂಡ ತುಂಬಾನೇ ಆಶ್ಚರ್ಯ ಆಗುತ್ತೆ. ಆದ್ರೆ ಆ ವಯಸ್ಸಾದ ಮಹಿಳೆ ಸತ್ತು ಹೋಗಿತ್ತು, ತಮಗೆ ಸಹಾಯ ಆಯ್ತಲ್ಲ ಅಂತ ಒಳಗೊಳಗೆ ಖುಷಿ ಪಡ್ತಾನೆ. ಆ ದಿನ ಕೆಲಸ ಮುಗಿದ ನಂತರ ರಾಬರ್ಟ್ ಹಾಗೂ ಡೇವಿಡ್ ಇಬ್ಬರು ಸೇರಿ ರಾಬರ್ಟ್ ನ ಮನೆಯಲ್ಲಿ ಡಿನ್ನರ್ ಮಾಡೋಣ ಅಂತ ಪ್ಲಾನ್ ಅನ್ನ ಮಾಡಿಕೊಂಡಿರ್ತಾರೆ. ಆದ್ರೆ ಡೇವಿಡ್ ಆ ದಿನ ವೆನಿಸಾಳ ಜೊತೆ ಡಿನ್ನರ್ ಮಾಡ್ಬೇಕು ಅಂತ ನಿರ್ಧಾರ ಮಾಡಿಕೊಂಡು ರಾಬರ್ಟ್ ಗೆ ಫೋನ್ ಮಾಡಿ ನಮ್ಮ ಆಫೀಸ್ ನಲ್ಲಿ ತುಂಬಾನೇ ಕೆಲಸ ಇದೆ, ನಾನಿವತ್ತು ನಿನ್ನ ಜೊತೆ ಡಿನ್ನರ್ ಗೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಹೇಗಿದ್ರು ಡೇವಿಡ್ ಡಿನ್ನರ್ಗೆ ಬರೋದಿಲ್ಲ ಅಂತ ಹೇಳಿದ ಅಲ್ವಾ, ಹಾಗಾಗಿ ರಾಬರ್ಟ್ ಯಾವುದೋ ಕೆಲಸ ಇದ್ದ ಕಾರಣ ಸಿಟಿಗೆ ಬಂದಿರ್ತಾನೆ. ಆಗ ಅಲ್ಲೇ ಇದ್ದ ಒಂದು ರೆಸ್ಟೋರೆಂಟ್ ನಲ್ಲಿ ಆ ಡೇವಿಡ್ ಹಾಗೂ ವೆನೆಸಾ ಒಟ್ಟಿಗೆ ಕೂತು ಊಟ ಮಾಡ್ತಿರೋದನ್ನ ನೋಡಿ ಬಿಡ್ತಾನೆ. ಬೆಳಿಗ್ಗೆ ತನಗೆ ಫೋನ್ ಮಾಡಿ ಆಫೀಸ್ ನಲ್ಲಿ ತುಂಬಾನೇ ಕೆಲಸ ಇದೆ, ಡಿನ್ನರ್ ಪಾರ್ಟಿ ಮಾಡೋದು ಬೇಡ ಅಂತ ಹೇಳಿದ ಈ ಡೇವಿಡ್ ಈ ವೆನೆಸಾಳ ಜೊತೆ ಸುತ್ತಾಡ್ತಿದ್ದಾನಲ್ಲ ಅಂತ ರಾಬರ್ಟ್ ಗೆ ತುಂಬಾನೇ ಕೋಪ ಬರುತ್ತೆ. ಮರುದಿನ ಬೆಳಿಗ್ಗೆ ಜೆನ್ನಿಯ ಫ್ಯೂನರಲ್ ಇರುತ್ತೆ, ಅಲ್ಲಿಗೆ ಈ ಡೇವಿಡ್ ಕೂಡ ಹೋಗಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮತ್ತೊಂದು ಕಡೆ ಡೇವಿಡ್ ನ ಮ್ಯಾನೇಜರ್ ಎಡಿಟರ್ ನ ಬಳಿ ಬಂದು ಸರ್ ನೀವು ಕೆಲಸಕ್ಕೆ ಸೇರಿಸಿಕೊಂಡಿರುವ ಡೇವಿಡ್ ಕೆಲವು ದಿನಗಳಿಂದ ಕಾನ್ಸಂಟ್ರೇಷನ್ ಮಾಡಿ ಕೆಲಸ ಮಾಡ್ತಿಲ್ಲ, ನಾನು ಕೊಟ್ಟಿರುವ ಎಷ್ಟೋ ಡೆಡ್ಲೈನ್ ಗಳ ಒಳಗೆ ಆತ ಕೆಲಸವನ್ನ ಮುಗಿಸುತ್ತಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾನೆ. ಈಗ ಎಡಿಟರ್ ಗೆ ಕೋಪ ಬಂದು ಈ ಡೇವಿಡ್ ಗೆ ಏನಾಯ್ತು ಅಂತ ವಿಚಾರಿಸುವುದಕ್ಕೆ ತನ್ನ ಮನೆಗೆ ಬಂದು ನೋಡಿದ್ರೆ ಶೆಡ್ ನಲ್ಲಿ ತಾನು ಕೊಟ್ಟಿದ್ದ ಕಾರ್ ಇರೋದೇ ಇಲ್ಲ. ತಾನು ಡೇವಿಡ್ ಗೆ ಯೂಸ್ ಮಾಡ್ಕೊಂತ ಕೊಟ್ಟಿದ್ದ ಕಾರ್ ಏನಾಯ್ತು ಅಂತ ನೋಡ್ತಿದ್ದಾಗ ಅಲ್ಲೇ ಇಂಡಿಕೇಟರ್ ನ ಗಾಜಿನ ಪೀಸ್ ಗಳು ಒಡೆದು ಬಿದ್ದಿರೋದನ್ನ ನೋಡ್ತಾನೆ. ತನ್ನ ಕಾರಿನ ಇಂಡಿಕೇಟರ್ ಹೀಗೆ ಒಡೆದು ಹೋಗಿರೋದಕ್ಕೆ ಕಾರಣ ಏನಿರಬಹುದು ಅಂತ ನೋಡ್ತಿದ್ದಾಗ್ಲೇ ಅಲ್ಲಿಗೆ ರಾಬರ್ಟ್ ಬರ್ತಾನೆ ಹಾಗೂ ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಮರುದಿನ ಬೆಳಿಗ್ಗೆ ಡೇವಿಡ್ ತನ್ನ ಕೆಲಸಕ್ಕೆ ಆಫೀಸ್ಗೆ ಹೋಗೋದನ್ನ ಬಿಟ್ಟು ವೆನೆಸಾಳನ್ನ ಕರೆದುಕೊಂಡು ಬೋಟಿಂಗ್ ಮಾಡೋದಕ್ಕೆ ಅಂತ ಒಂದು ಲೇಕ್ಗೆ ಬಂದಿರ್ತಾನೆ. ಅದೇ ಸಮಯಕ್ಕೆ ರಾಬರ್ಟ್ ಗೆ ಈ ಡೇವಿಡ್ ವೆನೆಸಾಳ ಜೊತೆ ಸುತ್ತಾಡ್ತಿರೋದನ್ನ ನೋಡಿ ಅನುಮಾನ ಬಂದು ಅವರನ್ನ ಫಾಲೋ ಮಾಡ್ತಾ ಆ ಲೇಕ್ ಬಳಿ ಬರ್ತಾನೆ. ಈಗ ಡೇವಿಡ್ ಗೆ ಅರ್ಥವಾಗುತ್ತೆ ಈ ರಾಬರ್ಟ್ ತನ್ನನ್ನ ಹಾಗೂ ವೆನೆಸಾಳನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ಡೇವಿಡ್ ರಾಬರ್ಟ್ ನನ್ನ ವೆನೆಸಾಗೆ ಪರಿಚಯ ಮಾಡಿಕೊಡ್ತಾನೆ. ಇದಾದ ನಂತರ ಡೇವಿಡ್ ಹಾಗೂ ವೆನೆಸಾ ಬೋಟಿಂಗ್ ಮಾಡೋದಕ್ಕೆ ಅಂತ ಹೋದ್ರೆ ಈ ರಾಬರ್ಟ್ ಕೂಡ ಅವರನ್ನ ಫಾಲೋ ಮಾಡ್ತಾ ಅವರ ಹಿಂದೆನೆ ಹೋಗ್ತಾನೆ. ಆಗ ಡೇವಿಡ್ ಗೆ ಮತ್ತಷ್ಟು ಕೋಪ ಬಂದು ರಾಬರ್ಟ್ ನಮ್ಮಿಬ್ಬರನ್ನ ಯಾಕೆ ಫಾಲೋ ಮಾಡ್ತಿದ್ಯಾ, ನಾವಿಬ್ರು ಈಗ ಪ್ರೀತಿ ಮಾಡ್ತಿದ್ದೀವಿ, ನಮ್ಮಿಬ್ಬರಿಗೆ ಪರ್ಸನಲ್ ಸ್ಪೇಸ್ ಅನ್ನ ಕೊಡು ಅಂತ ರೇಗಿ ಬಿಡ್ತಾನೆ. ಆದ್ರೆ ರಾಬರ್ಟ್ ಮಾತ್ರ ವೆನೆಸಾಗೆ ನಿನ್ನ ತಂಗಿಯನ್ನ ಯಾರು ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ಯಲ್ಲ, ಅಷ್ಟೊತ್ತಲ್ಲಿ ನಿನ್ನ ತಂಗಿ ಅದು ಕೂಡ ಕತ್ತಲೆಯಲ್ಲಿ ಎಲ್ಲಿಗೆ ಹೋಗಿದ್ಲು, ಆಕೆಗೆ ಯಾರ ಜೊತೆನಾದ್ರೂ ಅಫೇರ್ ಇತ್ತ ಅಂತ ಆಕೆಗೆ ಕೋಪ ಬರುವ ಹಾಗೆ ಮಾತನಾಡಿ ಬಿಡ್ತಾನೆ. ತನ್ನ ತಂಗಿಯ ಬಗ್ಗೆ ಈ ರಾಬರ್ಟ್ ಇಷ್ಟೊಂದು ಕೆಟ್ಟದಾಗಿ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡ ವೆನೆಸಾಗೆ ತುಂಬಾನೇ
ಕೋಪ ಬರುತ್ತೆ. ತಕ್ಷಣ ಅವರಿಬ್ಬರನ್ನ ಅಲ್ಲೇ ಬಿಟ್ಟು ಜೋರಾಗಿ ಹುಟ್ಟು ಹಾಕ್ತಾ ಅಲ್ಲಿಂದ ಮುಂದೆ ಬರ್ತಾಳೆ. ಶಾಕಿಂಗ್ಲಿ ರಾಬರ್ಟ್ ಈಗ ಡೇವಿಡ್ ನ ಬಳಿ ಇದ್ದ ಅವನ ಹುಟ್ಟನ್ನ ಅವನಿಗೆ ಸಿಗದ ಹಾಗೆ ನೀರಿನ ಒಳಗಡೆ ಬೀಳಿಸಿ ಆಕೆಯನ್ನ ಫಾಲೋ ಮಾಡ್ತಾ ಹಿಂದೆನೆ ಹೋಗ್ತಾನೆ. ಮುಂದೆ ವೇಗವಾಗಿ ಹುಟ್ಟನ್ನ ಹಾಕ್ತಾ ಹೋಗ್ತಿದ್ದ ವೆನೆಸಾಳ ಬೋಟ್ ಬ್ಯಾಲೆನ್ಸ್ ಮಿಸ್ ಆಗಿ ತಲೆ ಕೆಳಗಾಗಿ ಬಿದ್ದು ಬಿಡುತ್ತೆ. ಆ ಬೋಟ್ ನ ಒಳಗಡೆ ವೆನೆಸಾಳ ಕಾಲುಗಳು ಲಾಕ್ ಆಗಿದ್ದ ಕಾರಣ ಆಕೆ ನೀರಿನಿಂದ ಹೊರಗಡೆ ಬರೋದಕ್ಕೆ ಆಗದೆ ಒದ್ದಾಡ್ತಿರ್ತಾಳೆ. ಮತ್ತೊಂದು ಕಡೆ ಈ ರಾಬರ್ಟ್ ತಕ್ಷಣವೇ ಹೋಗಿ ಆಕೆಯನ್ನ ಕಾಪಾಡೋದನ್ನ ಬಿಟ್ಟು ವಿಚಿತ್ರವಾಗಿ ನಗ್ತಾ ಅದನ್ನೇ ನೋಡ್ತಾ ನಿಂತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಈಜುತ್ತಾ ಬಂದ ಡೇವಿಡ್ ತಕ್ಷಣವೇ ನೀರಿನ ಒಳಗಡೆ ಹೋಗಿ ವೆನೆಸಾಳನ್ನ ಕಾಪಾಡ್ತಾನೆ. ಇದಾದ ನಂತರ ಆ ರಾಬರ್ಟ್ ನ ಬಳಿ ಹೋಗಿ, ರಾಬರ್ಟ್ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಆಕೆ ತಂಗಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರ ಜೊತೆಗೆ ಆಕೆ ನೀರಿನಲ್ಲಿ ಮುಳುಗುತ್ತಿರುವಾಗ ಕಾಪಾಡೋದನ್ನ ಬಿಟ್ಟು ವಿಚಿತ್ರವಾಗಿ ನಗ್ತಾ ಅಲ್ಲೇ ಕೂತಿದ್ದೆ. ಅಷ್ಟಕ್ಕೂ ನೀನು ನಮ್ಮಿಬ್ಬರನ್ನ ಯಾಕೆ ಫಾಲೋ ಮಾಡ್ತಿದ್ಯಾ? ನಿನಗೆ ಅಧಿಕಾರವನ್ನ ಯಾರು ಕೊಟ್ಟಿದ್ದು ಅಂತ ರೇಗಾಡ್ತಾನೆ. ಅದಕ್ಕೆ ಆ ರಾಬರ್ಟ್ ಕೂಡ ತುಂಬಾನೇ ಕೋಪಗೊಂಡು, ಅಷ್ಟಕ್ಕೂ ನಿನಗೆ ಆವತ್ತೇ ನಾನು ಹೇಳಿದ್ದೀನಿ, ಅಜ್ಜನಿಯ ಆಕ್ಸಿಡೆಂಟ್ ಕೇಸ್ಗೆ ಸಂಬಂಧಪಟ್ಟವರಿಂದ ಎಷ್ಟು ದೂರ ಇರ್ತೀಯೋ ಅಷ್ಟು ನಿನಗೆ ಒಳ್ಳೇದು ಅಂತ. ನೀನು ನೋಡಿದ್ರೆ ಅವಳ ಅಕ್ಕನ ಜೊತೆನೆ ಸುತ್ತಾಡ್ತಿದ್ಯಾ. ಒಂದಲ್ಲ ಒಂದು ದಿನ ಆಕೆ ತಂಗಿಯ ಸಾವಿಗೆ ನಾವಿಬ್ರೆ ಕಾರಣ ಅಂತ ಗೊತ್ತಾದ್ರೆ ಮುಂದೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿಲ್ವಾ? ನೀನು ಮಾಡುವ ಕೆಲಸಕ್ಕೆ ನಾನು ಕೂಡ ನಿನ್ನ ಜೊತೆ ಜೈಲಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಇನ್ ಮುಂದೆ ನೀನು ಆ ವೆನೆಸಾಳಿಂದ ದೂರ ಇದ್ರೆ ನಿನಗೇನೆ ಒಳ್ಳೇದು ಅಂತ ವಾರ್ನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಈ ಡೇವಿಡ್ ತನ್ನ ಕಾರ್ ಮಿಸ್ಸಿಂಗ್ ಆಗಿದೆ ಅಂತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ ಅಲ್ವಾ. ಅದರ ಬಗ್ಗೆ ಎನ್ಕ್ವೈರಿ ಮಾಡೋದಕ್ಕೆ ಅಂತ ಇಬ್ಬರು ಲೇಡಿ ಪೊಲೀಸರು ಇವನ ಮನೆಗೆ ಬರ್ತಾರೆ. ಈಗ ಪೊಲೀಸರಿಗೆ ಒಂದು ಅನುಮಾನ ಬಂದಿರುತ್ತೆ. ಡೇವಿಡ್ ಪೊಲೀಸ್ ಸ್ಟೇಷನ್ಗೆ ಹೋದ ದಿನ ಯಾವ ದಿನ ರಾತ್ರಿ ತನ್ನ ಕಾರ್ ಕಳ್ಳತನ ಆಗಿದೆ ಅಂತ ಹೇಳಿದ್ನೋ ಅದೇ ದಿನ ರಾತ್ರಿ ಜೆನ್ನಿ ಆಕ್ಸಿಡೆಂಟ್ ನಲ್ಲಿ ಕೊಲೆಯಾಗಿರ್ತಾಳೆ. ಒಂದು ವೇಳೆ ಈ ಡೇವಿಡ್ ತನ್ನ ಕಾರ್ ನಲ್ಲಿ ಜೆನ್ನಿಗೆ ಆಕ್ಸಿಡೆಂಟ್ ಮಾಡಿ ಆಕೆಯನ್ನ ಸಾಯಿಸಿ ನಂತರ ತನ್ನ ಕಾರ್ ಮಿಸ್ಸಿಂಗ್ ಆಗಿದೆ ಅಂತ ನಾಟಕ ಮಾಡ್ತಿರಬಹುದು ಅಂತ ಅನುಮಾನ ಬಂದಿರುತ್ತೆ. ಆದ್ರೆ ಈ ಡೇವಿಡ್ ಹಾಗೂ ರಾಬರ್ಟ್ ಮೊದಲೇ ಮಾತನಾಡಿಕೊಂಡಿರ್ತಾರೆ. ಒಂದು ವೇಳೆ ಪೊಲೀಸರು ಬಂದು ನಮ್ಮನ್ನ ಎನ್ಕ್ವೈರಿ ಮಾಡಿದ್ರೆ ಇಬ್ಬರು ಒಂದೇ ರೀತಿ ಆನ್ಸರ್ ಅನ್ನ ಮಾಡಬೇಕು ಅಂತ. ತಾವಿಬ್ಬರು ಮಾಡಿಕೊಂಡಿದ್ದ ಪ್ಲಾನ್ ಪ್ರಕಾರನೇ ಪೊಲೀಸರು ಆ ದಿನ ರಾತ್ರಿ ನೀನು ಎಲ್ಲಿದ್ದೆ ಅಂತ ಕೇಳಿದಾಗ ನಾನು ಹಾಗೂ ರಾಬರ್ಟ್ ಇಲ್ಲೇ ಹತ್ತಿರದಲ್ಲಿರುವ ಒಂದು ಪಬ್ಗೆ ಹೋಗಿದ್ವಿ. ಪಬ್ ನಲ್ಲಿ ಪಾರ್ಟಿ ಮಾಡಿ ಮುಗಿಸಿದ ನಂತರ ನಾವಿಬ್ರು ತುಂಬಾನೇ ನಶೆಯಲ್ಲಿದ್ವಿ. ಹೀಗಾಗಿ ಮನೆಗೆ ಬರುವಾಗ ಟ್ರೈನ್ ನಲ್ಲಿ ಬಂದ್ವಿ ಅಂತ ಸುಳ್ಳನ್ನ ಹೇಳ್ತಾನೆ. ಈಗ ವೆನೆಸಾಗೆ ಡೇವಿಡ್ ನ ಫ್ರೆಂಡ್ ಆಗಿರುವ ಆ ರಾಬರ್ಟ್ ನ ಬಿಹೇವಿಯರ್ ಅನ್ನ ನೋಡಿ ಅನುಮಾನ ಬರುತ್ತೆ. ವಿಚಾರಿಸುವುದಕ್ಕೆ ಅಂತ ಪಬ್ಗೆ ಹೋದಾಗ್ಲೇ ಆಕೆಗೆ ಗೊತ್ತಾಗುತ್ತೆ ತನ್ನ ತಂಗಿ ಜೆನ್ನಿ ಕೂಡ ಆ ದಿನ ರಾತ್ರಿ ಇದೇ ಪಬ್ ನಲ್ಲಿದ್ಲು ಅಂತ. ಇದನ್ನ ಕೇಳಿದ ವೆನೆಸಾಗೆ ಈಗ ಮತ್ತಷ್ಟು ಅನುಮಾನ ಹೆಚ್ಚಾಗುತ್ತೆ. ಇದಾದ ನಂತರ ಡೇವಿಡ್ ಪಾರ್ಟಿಯನ್ನ ಮುಗಿಸಿಕೊಂಡು ಟ್ರೈನ್ ನಲ್ಲಿ ಮನೆಗೆ ವಾಪಸ್ ಬಂದ್ವಿ ಅಂತ ಹೇಳಿದ್ದ ಅಲ್ವಾ. ಅಲ್ಲಿಗೆ ಹೋಗಿ ನೋಡಿದ್ರೆ ಕಳೆದ 3 ತಿಂಗಳಿಂದ ಆ ರೈಲ್ವೆ ಸ್ಟೇಷನ್ ರಿಪೇರಿಯಲ್ಲಿದೆ ಅಂತ ಗೊತ್ತಾಗುತ್ತೆ. ಅಷ್ಟಕ್ಕೂ ತಾನು ಪ್ರೀತಿ ಮಾಡ್ತಿರುವ ಆ ಡೇವಿಡ್ ಯಾಕೆ ಪೊಲೀಸರ ಬಳಿ ಸುಳ್ಳನ್ನ ಹೇಳ್ದ ಅಂತ ತುಂಬಾನೇ ಕೋಪ ಬಂದು ಅದನ್ನೇ ಕೇಳೋಣ ಅಂತ ಅವನ ಮನೆಗೆ ಹೊರಟು ಬರ್ತಾಳೆ. ವೆನೆಸಾ ಇನ್ನೇನು ಡೇವಿಡ್ ನ ಮನೆಯ ಒಳಗಡೆ ಹೋಗ್ಬೇಕು ಅನ್ನುವಾಗ ರಾಬರ್ಟ್ ಬಂದು ಆಕೆಯನ್ನ ತಡಿತಾನೆ. ಮೊದಲೇ ಇವನ ಮೇಲೆ ಅನುಮಾನ ಪಟ್ಟಿದ್ದ ವೆನೆಸಾ ಅವನನ್ನ ನೋಡ್ತಿದ್ದ ಹಾಗೆ ಕೋಪಗೊಂಡು, ನಿಜ ಹೇಳಿ ಆವತ್ತು ನೀನು ಹಾಗೂ ಡೇವಿಡ್ ಪಬ್ ನಿಂದ ವಾಪಸ್ ಮನೆಗೆ ಎಷ್ಟೊತ್ತಿಗೆ ಬಂದ್ರಿ? ಡೇವಿಡ್ ಪೊಲೀಸರ ಬಳಿ ನಾವು ವಾಪಸ್ ಟ್ರೈನ್ ನಲ್ಲಿ ಬಂದ್ವಿ ಅಂತ ಹೇಳ್ದ. ಆದ್ರೆ ಈಗ ನಾನಲ್ಲಿ ಹೋಗಿ ನೋಡಿದ್ರೆ ಕಳೆದ 3-4 ತಿಂಗಳಿನಿಂದ ರೈಲ್ವೆ ಸ್ಟೇಷನ್ ನಲ್ಲಿ ರಿಪೇರಿ ವರ್ಕ್ ನಡೀತಿದೆ. ಜೊತೆಗೆ ಡೇವಿಡ್ ನ ಕಾರ್ ಕೂಡ ನನ್ನ ತಂಗಿಗೆ ಆಕ್ಸಿಡೆಂಟ್ ಆದ ದಿನದಿಂದನೇ ಕಾಣಿಸುತ್ತಿಲ್ಲ ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ. ನಿಜ ಹೇಳಿ ನೀವಿಬ್ರೆ ತಾನೆ ನನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡಿ ಕೊಲೆ ಮಾಡಿರೋದು ಅಂತ ಕೇಳ್ತಾಳೆ. ಈಗ ಈ ರಾಬರ್ಟ್ ತಾವು ಮಾಡಿದ ಈ ಕೊಲೆಯ ಬಗ್ಗೆ ಈಕೆಗೆ ಗೊತ್ತಾಗಿ ಹೋಯ್ತಲ್ಲ ಅಂತ ತುಂಬಾನೇ ಕೋಪ ಬಂದು ಆಕೆಗೆ ಸರಿಯಾಗಿ ಹೊಡೆದು ಪ್ರಜ್ಞೆ ತಪ್ಪು ಹಾಗೆ ಮಾಡಿ ಆಕೆಯನ್ನ ಅಲ್ಲಿಂದ ಎತ್ತಿಕೊಂಡು ಹೋಗಿಬಿಡ್ತಾನೆ. ಮತ್ತೊಂದು ಕಡೆ ಅಲ್ಲೇ ಮನೆಯ ಒಳಗಡೆ ಇದ್ದ ಡೇವಿಡ್ಗೆ ಹೊರಗಡೆ ಇಷ್ಟೆಲ್ಲ ನಡೆದ್ರು ಕೂಡ ಗೊತ್ತೇ ಆಗಿರೋದಿಲ್ಲ. ಆತ ವೆನೆಸಾಳ ಜೊತೆ ಮಾತನಾಡಬೇಕು ಅಂತ ಪದೇ ಪದೇ ಫೋನ್ ಮಾಡ್ತಾನೆ. ಆದ್ರೆ ಆಕೆಯ ಫೋನ್ ಈಗ ರಾಬರ್ಟ್ ಬಳಿ ಇರುತ್ತೆ. ಮರುದಿನ ಬೆಳಿಗ್ಗೆ ಈ ರಾಬರ್ಟ್ ಒಂದು ಪಾರ್ಕ್ ನಲ್ಲಿ ಕೂತಿರೋದನ್ನ ನೋಡ್ತೀವಿ. ಸ್ವಲ್ಪ ಹೊತ್ತು ಏನನ್ನೋ ಯೋಚನೆ ಮಾಡಿದ ಆ ರಾಬರ್ಟ್ ತಕ್ಷಣವೇ ಪೊಲೀಸರಿಗೆ ಫೋನ್ ಮಾಡಿ ಒಂದು ಕ್ರೈಮ್ ರಿಪೋರ್ಟ್ ಅನ್ನ ಮಾಡ್ತಾನೆ. ಮತ್ತೊಂದು ಕಡೆ ಡೇವಿಡ್ಗೆ ವೆನೆಸಾ ನೆನ್ನೆ ಸಂಜೆಯಿಂದ ಕಾಣಿಸುತ್ತಿಲ್ಲ ಅಂತ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಸರಿಯಾಗಿ ರಾಬರ್ಟ್ ಡೇವಿಡ್ಗೆ ಫೋನ್ ಮಾಡ್ತಾನೆ. ವಿಚಿತ್ರವಾಗಿ ನಗ್ತಾ, ನಿನಗೆ ನನ್ನ ಫ್ರೆಂಡ್ಶಿಪ್ ಗಿಂತ ವೆನೆಸಾ ಮೇಲಿನ ಪ್ರೀತಿನೇ ಜಾಸ್ತಿ ಆಯ್ತಲ್ವಾ? ಆಕೆ ಈಗ ನನ್ನ ಬಳಿನೇ ಇದ್ದಾಳೆ. ಆಕೆ ನಿನಗೆ ಬೇಕು ಅಂದ್ರೆ ಲೇಕ್ ಬಳಿ ಇರುವ ಕ್ಯಾಬಿನ್ಗೆ ತಕ್ಷಣವೇ ಹೊರಟುವ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡಿ ಬಿಡ್ತಾನೆ. ಮತ್ತೊಂದು ಕಡೆ ಪೊಲೀಸರು ಆ ದಿನ ರಾಬರ್ಟ್ ಜೆನ್ನಿಗೆ ಆಕ್ಸಿಡೆಂಟ್ ಮಾಡಿದ್ದ ಕಾರನ್ನ ಕೆರೆ ಒಳಗಡೆ ಡಿಸ್ಪೋಸ್ ಮಾಡಿದ್ದ ಅಲ್ವಾ. ಅದನ್ನ ಪತ್ತೆ ಹಚ್ಚಿ ಕೆರೆ ಒಳಗಡೆಯಿಂದ ಆ ಕಾರನ್ನ ಹೊರಗಡೆ ತೆಗೆದು ನೋಡಿದ್ರೆ ಪೊಲೀಸರಿಗೇನೆ ಶಾಕ್ ಆಗಿ ಬಿಡುತ್ತೆ. ಯಾಕಂದ್ರೆ ಶಾಕಿಂಗ್ಲಿ ಆ ಕಾರ್ನ ಜೊತೆಗೆ ಡೇವಿಡ್ ನ ಎಡಿಟರ್ ಆಗಿರುವ ಆ ವಯಸ್ಸಾದ ವ್ಯಕ್ತಿಯ ಡೆಡ್ ಬಾಡಿ ಕೂಡ ಸಿಗುತ್ತೆ. ಸ್ನೇಹಿತರೆ, ಇದರರ್ಥ ಆ ದಿನ ಶೆಡ್ಗೆ ಬಂದಿದ್ದ ಎಡಿಟರ್ ಅನ್ನ ಆ ರಾಬರ್ಟ್ ಕೊಲೆ ಮಾಡಿ ತಂದು ಇಲ್ಲಿಗೆ ಹಾಕಿರ್ತಾನೆ.
ಮತ್ತೊಂದು ಕಡೆ ಡೇವಿಡ್ ಕ್ಯಾಬಿನ್ಗೆ ಬರೋದಕ್ಕೂ ಮುಂಚೆನೆ ರಾಬರ್ಟ್ ಕಟ್ಟಿ ಹಾಕಿದ್ದ ವೆನೆಸಳ ಬಳಿ ಆ ದಿನ ನಡೆದ ನಿಜ ಘಟನೆಯನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಏನಂದ್ರೆ, ಆ ದಿನ ರಾತ್ರಿ ನಾನು ಹಾಗೂ ಡೇವಿಡ್ ಪಬ್ ನಲ್ಲಿ ಚೆನ್ನಾಗಿ ಕುಡಿದು ನಶೆಯಲ್ಲಿ ವಾಪಸ್ ಬರ್ತಿದ್ದಾಗ ನಾವಿಬ್ಬರೇ ನಿನ್ನ ತಂಗಿಗೆ ಆಕ್ಸಿಡೆಂಟ್ ಮಾಡಿತ್ತು. ಆದ್ರೆ ಆಕ್ಸಿಡೆಂಟ್ ಆದಾಗ ನಾವಿಬ್ರು ಕೆಳಗಡೆ ಇಳಿದು ನೋಡಿದಾಗ ನಿನ್ನ ತಂಗಿ ಇನ್ನೂ ಕೂಡ ಬದುಕಿದ್ಲು. ಆದ್ರೆ ಡೇವಿಡ್ ಮಾಡಿದ ಆಕ್ಸಿಡೆಂಟ್ ನಿಂದಾಗಿನೇ ನಿನ್ನ ತಂಗಿ ಸತ್ತು ಹೋದ್ಲು ಅಂತ ಆತ ನಂಬುವ ಹಾಗೆ ಮಾಡ್ದೆ. ನಂತರ ಡೇವಿಡ್ ನ ಜೊತೆ ಮನೆಗೆ ಬಂದು ವಾಪಸ್ ಹೋಗಿ ನಿನ್ನ ತಂಗಿಯನ್ನ ನಾನೇ ಕೊಲೆ ಮಾಡಿತ್ತು. ಅಷ್ಟು ಮಾತ್ರವಲ್ಲ, ನಿನ್ನ ತಂಗಿಯ ಕೇಸ್ ನಲ್ಲಿ ವಿಟ್ನೆಸ್ ಆಗಿದ್ದ ವಯಸ್ಸಾದ ಮಹಿಳೆಯನ್ನ ಕೂಡ ನಾನೇ ಕೊಲೆ ಮಾಡಿದೆ. ಜೊತೆಗೆ ಡೇವಿಡ್ ನ ಎಡಿಟರ್ ಅನ್ನ ಕೂಡ ನಾನೇ ಕೊಲೆ ಮಾಡಿದೆ ಅಂತ ವಿಚಿತ್ರವಾಗಿ ನಗ್ತಾ ಹೇಳ್ತೇನೆ. ಸ್ನೇಹಿತರೆ, ಅಷ್ಟಕ್ಕೂ ಈ ಸೈಕೋ ರಾಬರ್ಟ್ ಇದನ್ನೆಲ್ಲ ಯಾಕೆ ಮಾಡಿರ್ತಾನೆ ಗೊತ್ತಾ? ಚಿಕ್ಕ ವಯಸ್ಸಿನಿಂದಾನೇ ಅನಾಥನಾಗಿ ಬೆಳೆದಿದ್ದ ಇವನಿಗೆ ತನ್ನವರು ಅಂತ ಯಾರು ಕೂಡ ಇರೋದಿಲ್ಲ. ಅದೇ ಸಮಯಕ್ಕೆ ಕೆಲಸಕ್ಕೆ ಅಂತ ಬಂದು ತನ್ನ ಮನೆಯ ಪಕ್ಕದಲ್ಲೇ ವಾಸ ಮಾಡೋದಕ್ಕೆ ಶುರು ಮಾಡಿದ ಡೇವಿಡ್ ನನ್ನ ನೋಡಿದ ಈತ ನನಗೆ ತಮ್ಮ ಇದ್ದಿದ್ರೆ ಇದೇ ರೀತಿ ಇರ್ತಿದ್ದ ಅಲ್ವಾ ಅಂತ ಇಮ್ಯಾಜಿನೇಷನ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿರ್ತಾನೆ. ಆತ ಯಾವಾಗಲೂ ತನ್ನ ಜೊತೆನೆ ತನ್ನ ಮೇಲೆನೆ ಡಿಪೆಂಡ್ ಆಗಿ ಇರಬೇಕು ಅಂತ ಈ ರೀತಿ ಅವನನ್ನ ಕೇಸ್ನ ಒಳಗಡೆ ಸಿಕ್ಕಿ ಹಾಕಿಸಿರ್ತಾನೆ. ಈಗ ಡೇವಿಡ್ ಇನ್ನೇನು ಅಲ್ಲಿಗೆ ಬರ್ಬೇಕು ಅನ್ನೋಷ್ಟರಲ್ಲಿ ರಾಬರ್ಟ್ ತನ್ನ ಬಳಿ ಇದ್ದ ಒಂದು ರಾಡ್ ನಿಂದ ವೆನೆಸ್ಸಾಗೆ ಸರಿಯಾಗಿ ಹೊಡೆದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಅಲ್ಲಿಗೆ ಬಂದ ಡೇವಿಡ್ ಈ ರಾಬರ್ಟ್ ವೆನೆಸ್ಸಾಳನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಾಗಿ ಅವನಿಗೆ ಸರಿಯಾಗಿ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ರಾಬರ್ಟ್ಗೆ ಹೊಡೆದು ಸಾಯಿಸಬೇಕು ಅಂತ ಹೋಗ್ತಿದ್ದಾಗ ಅಲ್ಲಿಗೆ ಪೊಲೀಸರು ಬಂದು ಬಿಡ್ತಾರೆ. ಸ್ನೇಹಿತರೆ, ಈ ರಾಬರ್ಟ್ ಕೆಲವು ಸಮಯದ ಹಿಂದೆ ಪೊಲೀಸರಿಗೆ ಫೋನ್ ಮಾಡಿದ್ದ ಅಲ್ವಾ, ಜೆನ್ನಿಯನ್ನ ಆ ದಿನ ಆಕ್ಸಿಡೆಂಟ್ ಮಾಡಿ ಸಾಯಿಸಿತ್ತು ಹಾಗೂ ತಾನು ಕೆಲಸ ಮಾಡ್ತಿರುವ ಕಂಪನಿಯ ಎಡಿಟರ್ ಅನ್ನ ಕೂಡ ಈ ಡೇವಿಡ್ ಕೊಲೆ ಮಾಡಿರೋದು ಅಂತ ಇನ್ಫಾರ್ಮ್ ಮಾಡಿರ್ತಾನೆ. ಪೊಲೀಸರು ಅಲ್ಲಿಗೆ ಬರ್ತಿದ್ದ ಹಾಗೆ ಆ ರಾಬರ್ಟ್ ಅವರ ಮುಂದೆ ನಾಟಕ ಮಾಡ್ತಾ, ಸರ್, ಜೆನ್ನಿಯನ್ನ ಕೊಲೆ ಮಾಡಿರುವ ಈತ ಈಗ ಆಕೆ ಅಕ್ಕನನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಈ ವಿಷಯ ಗೊತ್ತಾಗಿ ಅವಳನ್ನ ಕಾಪಾಡೋದಕ್ಕೆ ಅಂತ ಬಂದ ನನ್ನನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ದಯವಿಟ್ಟು ನನ್ನನ್ನ ಕಾಪಾಡಿ, ಇವನನ್ನ ಅರೆಸ್ಟ್ ಮಾಡಿ ಅಂತ ನಾಟಕ ಮಾಡ್ತಾನೆ. ಎಲ್ಲ ಸಾಕ್ಷಿಗಳು ಕೂಡ ಡೇವಿಡ್ ನ ವಿರುದ್ಧವಾಗಿ ಇದ್ದ ಕಾರಣ ಪೊಲೀಸರು ಅವನನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೊಂದು ಕಡೆ ಪೊಲೀಸರು ವೆನೆಸಾ ಸತ್ತಿದ್ದಾಳೆ ಅಂತ ಆಕೆ ಡೆಡ್ ಬಾಡಿಯನ್ನ ಸಾಗಿಸೋದಕ್ಕೆ ಅಂತ ಹತ್ತಿರ ಬಂದು ಪಲ್ಸ್ ಅನ್ನ ಚೆಕ್ ಮಾಡಿದ್ರೆ ಆಕೆ ಬದುಕಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣವೇ ಹೊರಗಡೆ ಓಡಿ ಬಂದ ಲೇಡಿ ಪೊಲೀಸ್, ಸರ್, ನೀವು ಸಮಯಕ್ಕೆ ಸರಿಯಾಗಿ ನಮಗೆ ಇನ್ಫಾರ್ಮ್ ಮಾಡಿದ ಕಾರಣ ಆ ವೆನೆಸಾ ಇನ್ನು ಕೂಡ ಬದುಕಿದ್ದಾಳೆ. ಜೊತೆಗೆ ಆ ಡೇವಿಡ್ ನ ಬಗ್ಗೆ ನಮಗೆ ಇನ್ಫಾರ್ಮ್ ಮಾಡಿದ ಕಾರಣ ಅವನನ್ನ ಈಗ ನಾವು ಅರೆಸ್ಟ್ ಮಾಡಿದ್ದೀವಿ, ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಮತ್ತೊಂದು ಕಡೆ ತಾನು ಪ್ರೀತಿ ಮಾಡ್ತಿರುವ ವೆನೆಸಾ ಬದುಕಿದ್ದಾಳೆ ಅಂತ ಗೊತ್ತಾಗಿ ಡೇವಿಡ್ಗೆ ತುಂಬಾನೇ ಖುಷಿಯಾಗುತ್ತೆ. ಜೊತೆಗೆ ತನ್ನನ್ನ ಕೊಲೆ ಮಾಡೋದಕ್ಕೆ ಹೋಗಿದ್ದು ನಾನಲ್ಲ, ಆ ರಾಬರ್ಟ್ ಅಂತ ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ ಅಂತ ಗೊತ್ತಾಗಿ ತುಂಬಾನೇ ಖುಷಿಯಾಗುತ್ತೆ. ಮತ್ತೊಂದು ಕಡೆ ವೆನೆಸಾ ಬದುಕಿದ್ದಾಳೆ ಅಂತ ಗೊತ್ತಾಗಿ ರಾಬರ್ಟ್ಗೆ ತುಂಬಾನೇ ಶಾಕ್ ಆಗುತ್ತೆ. ಈಗ ಆಕೆ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ಕೊಟ್ರೆ ಈ ಎಲ್ಲ ಕೊಲೆಗಳನ್ನ ಮಾಡಿದ್ದು ನಾನೇ ಅಂತ ಪೊಲೀಸರಿಗೆ ಗೊತ್ತಾಗುತ್ತಲ್ಲ ಅಂತ ಹೆದರಿಕೊಂಡ ಆತ ಅದೇ ಕೆರೆಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಬಿಡ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.